ತೋರಿಸೋದಾ? ಸಿನಿಮಾಗೋಸ್ಕರನೇ ಹಾಕಿದ್ದು. ಸಿನಿಮಾಗ್ ಬೇಕಾಗಿನೇ ಸಿನಿಮಾಗೋಸ್ಕರ ಡೈಲಾಗ್ಸ್ ಇತ್ತು, ಅದು ಬ್ಲೂ ಪ್ರಿಂಟ್ ಆಗಿ ತೆಗಿಯೋಣ ಅಂತ ಹೇಳಿದ್ರು. ಬೇಡ ಬೇಡ ರಿಯಲ್ ಆಗಿ ಇರ್ಲಿ ಅಂತ ಹೇಳಿ ಇಲ್ಲಿದ್ರೇನೆ ಚಂದ ಅಂತ ಹೇಳಿ ಹಾಕ್ಸಿದೆ. ಸಿನಿಮಾಗೋಸ್ಕರ ಅಂದ್ರೆ ಕ್ಯಾರೆಕ್ಟರ್ ಆತರ ಇತ್ತು, ಚಿಕ್ಕ ವಯಸ್ಸಿಂದ ಹಾಕ್ಸ್ಬೇಕು ಅನ್ನೋದೊಂದು, ನನಗೆ ಬುದ್ಧಿ ಬಂದಾಗಿಂದ ಹಾಕ್ಸ್ಬೇಕು ಅನ್ನೋದೊಂದು ಇತ್ತು. ಅದನ್ನ ಯಾರಿಗ ಹಾಕ್ಸೋಣ, ಯಾರ ಕೈಲಿ ಹಾಕ್ಸೋಣ ಅಂದಾಗ ನಮ್ಮ ಇವರು ನೀತು ಮೇಡಮ್ ಟಿಕ್ ಫಾರ್ ಟ್ಯಾಟೂ ಅಂತ ಅವ್ರ ಶಾಪ್ ಇದೆ, ಅವ್ರ ಹತ್ರ ಕೇಳ್ಕೊಂಡು, ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಅವರೆಲ್ಲ ಇದು ಮಾಡಿದಾಗ ತುಂಬಾ ನೀಟಾಗಿ ಹಾಕಿದ್ರು. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಹಾಕಿದ್ರು, ತುಂಬಾ ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಒಂದು 5-6 ಅವರೇನೋ ಟೈಮ್ ತಗೊಂಡು ಕ್ಲಿಯರ್ ಆಗಿ ನೀಟಾಗಿ ಮಾಡಿದ್ರು. ನೀತು ಮೇಡಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಅಷ್ಟು ಚೆನ್ನಾಗಿ ಹಾಕಿದ್ರು. ಅದು ಸಿನಿಮಾಗೋಸ್ಕರ ಬೇಕಿತ್ತು, ಹಾಕ್ಸಿದ್ವಿ. ಈ ರೀಸೆಂಟ್ ದರ್ಶನ್ ಸರ್ ಮೀಟ್ ಮಾಡಿದ್ರು, ನೋಡ್ತಾ ಇದ್ದೀರ ನೀವೇ ಈ ಟೈಮಲ್ಲಿ ಅವಾಯ್ಡ್ ಮಾಡಕ್ಕಲ್ಲ. ಬಟ್ ಅವ್ರು ಒಂದ್ಸಲ ಮೀಟ್ ಮಾಡಿದ್ರೆ ಅವರನ್ನು ಇಲ್ಲ, 3 ಟೈಮ್ ಮೀಟ್ ಮಾಡಿದ್ವಿ. 1 ಟೈಮು ಸುಜನ್ ಸರ್ ಮಜಾಟ ಕಿಸ್ ಮಾಡ್ಬೇಕಾದ್ರೆ ನಮ್ದೊಂದು ಸ್ಕಿಟ್ ಮಾಡ್ತಾ ಇದ್ವಿ. ಅವಾಗ ನಿನ್ಗೊಂದು ಸರ್ಪ್ರೈಸ್ ಇದೆ ಕಣೋ ಅಂತ, ಏನ್ ಸರ್ಪ್ರೈಸ್ ಇದೆ ಅಂತ ಅಂದಾಗ ದರ್ಶನ್ ಸರ್ ಪಕ್ಕದಲ್ಲಿ ರಾಬರ್ಟ್ ಶೂಟಿಂಗ್ ಬಂದ್ರು. ಪಟ್ ಅಂತ ಸೆಟ್ ಆಫ್ ಆಯ್ತು, ಸೀದಾ ಹಿಂದೆ ಹೋದ್ರು. ನಾನು ಗ್ಯಾಲರಿ ಕೂತಿ ಹೋದೆ, ಕಾಲ್ಮುಖಿಗೆ ಅಣ್ಣ ನಮಸ್ತೆ ಅಣ್ಣ ಅಂತ ಅವರೇ ಹೇಳೋದು. ಹೆಸರೇನು ಅವಿನಾಶ, ಚೆನ್ನಾಗಿ ಮಾಡ್ತಿದ್ಯಾ, ಚಿಕ್ಕಮಂಗ್ಳೂರ, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು. ನನ್ಗೊಂಥರ ಭಯ, ಎಲ್ಲಿ ಏನಂತಾರೋ ಏನೋ ಅಂತ. ಆಮೇಲೆ ಹೋಗೋರು ಬೈಸಿಪ್ಸ್ ಹಿಡ್ಕೊಂಡೆ, ತಪ್ಪಾಗಿದೆ ಕ್ಷಮಿಸ್ತೀನಿ ಅಣ್ಣ, ಏನಿಲ್ಲ ಚಿನ್ನ, ಚೆನ್ನಾಗಿ ಮಾಡ್ತಿದ್ಯಾ, ಮಾಡ. ಎಷ್ಟೋ ಜನ ನಾನು ಕೇಳಿದೆ, ನಾನು ಹಂಗಂತಾರೆ ಹಿಂಗಂದ್ರು, ಯಾರ್ಯಾರೋ ಏನೇನೋ ಅಂದಿದ್ರು. ಬಟ್ ಅವ್ರ ಮನಸ್ಸಿಂದ, ಅವ್ರ ಬಾಯಿಂದ ಹೇಳಿದ್ರಲ್ಲ, ಸಾಕು ನನಗೆ. ಅಂದ್ರೆ ನಿಮ್ಗೆ ಅನ್ಸ್ಬೋದು ಯಾರೇನೋ ಅನ್ಕೊಂಡ್ಬಿಡ್ತಾರೋ, ಅವ್ರು ಇವ್ರು ಏನೋ ಅಂತ ಮನ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಅವ್ರೇ ಅಂದಾಗ ನಮ್ಗೆ ಸಾಕಲ್ವಾ, ಅವ್ರ ಬಾಯಿಂದನೇ ಬಂತು, ಇನ್ನೇನು ನಮ್ಗೆ ತೊಂದರೆ ಇಲ್ವಲ್ಲಪ್ಪ, ಬಿಡಪ್ಪ ಆಯ್ತು, ಏನೋ ಅನ್ನಲ್ವಲ್ಲ, ಭಯ ಇದ್ದೇ ಇರುತ್ತೆ. ಹಿಂಗ ಅಂತಾರೋ ಏನ್ ಅನ್ಕೊಂತಾರೋ, ಅವ್ರನ್ನ ಇಮಿಡಿಯೇಟ್ ಅದು ಆಟೋಮೆಟಿಕ್ ಅದ್ ನಾನು ಬೇಕು ಅಂತ ಮಾಡಿದ್ದು. ಈಗ ಮಾತಾಡ್ತಾ ಇರ್ತೀರಲ್ಲ, ಸೊ ಇದು ಅವ್ರಷ್ಟು ಇಲ್ಲೇ, ಹೌದಾ? ಅದು ಗೊತ್ತಿಲ್ಲ, ಅದು ಬಂದಾಗ ನಮಗ್ ಭಯ, ಎಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೋ, ಇಲ್ಲ ನೋಡಿದಾಗ ನೋಡಿದಾರೆ ಅಂದ್ಮೇಲೆ ಏನ್ ತಪ್ಪಾಗುತ್ತ ನಾನು ಕೇಳ್ಕೊಂಡೆ, ಅಣ್ಣ ನನ್ನಿಂದ ಏನೋ ತಪ್ಪಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಅದು ಖುಷಿ ಲೈಫ್ ಟೈಮ್ ನೋಡಿ. ಏನಂದ್ರು ಅಂದ್ರೆ ಒಂದ್ಸಲ ಈಗ ನೀವು ಅವರು ಅಪೋಸಿಟ್ ನಿಂತ್ಕೊಂಡ್ರಿ, ಈಗ ಲುಕ್ ನೋಡ್ತಾ ಇರ್ತೀರ, ಅದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಹೆಂಗ್ ನೋಡಿದ್ರಿ ಅಂತ. ಭಯ ಆಗ್ಬಿಡ್ತು. ಏನ್ ಅಂದ್ರೆ ಅವ್ರು ನೋಡಿರ್ತಾರೆ ಹಿಂಗೆ, ಬಡಿ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಅಂದ್ರು. ಅದಾದ್ಮೇಲೆ ಇನ್ನೊಂದ್ಸರಿ ಕೊರೋನಾ ಟೈಮಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೆ. ಅವರು ಆರ್ ನಗರ ಮನೆ ಇದ್ದಿದ್ದು, ನಾನು ಅಲ್ಲೇ ಮಾಡ್ಕೊಂಡಿದ್ದೆ. ಅವರು ಲೆಗೆಸಿ ಚೌಟ್ರಿಯಿಂದ ಹಿಂಗ್ ಕ್ರಾಸ್ ಆಗ್ತಿದ್ರು, ನಾನು ಹಿಂಗ್ ಆಟೋದಲ್ಲಿ ಹೋಗ್ತಾ ಇದ್ದೆ. ಮಾಸ್ಕ್ ಹಾಕಿದ್ದೆ, ಹಿಂಗ್ ಮಾಸ್ಕ್ ತೆಗೆದೆ, ಪಟ್ಟ ಅಂತ ನೋಡಿದ್ರು. ಓ ಬಂದ ಅಂದ್ರು. ಹೋಣ ಬಂದೆ ಅಣ್ಣ, ಚೆನ್ನಾಗಿ, ಯಾಕೋ ಇದು ಮಾಡ್ತೀವಿ, ಬೇರೆ ಏನೋ ಮಾಡೋದಲ್ವ ಅಣ್ಣ, ಕೊರೋನಾ ಆಗ್ತಾ. ಅದಾದ್ಮೇಲೆ ಸಿಗೋಣ ಅಂತ ಅಂದ್ರು. ಅದೇ ಅಂದ್ರೆ ಒಂದ್ 2 ವರ್ಷನೇ ಆಗಿತ್ತು ಅವಾಗ, 1-2 ವರ್ಷ ಆಗಿತ್ತು. ಆದ್ರೂ ನೋಡಿ ಮಾತಾಡ್ಸಿದ್ರಲ್ಲ, ಅದು ಖುಷಿ. ಅವ್ರನ್ನ ಪ್ರೀತಿ ಮಾಡೋರು, ಅವ್ರನ್ನ ಇಷ್ಟಪಡೋರು ಎಷ್ಟೋ ಜನ ಇದ್ದಾರೆ. ಅದ್ರಲ್ಲೂ ನಮ್ಮನ್ನ ನೆನ್ಪಿಡ್ಕೊಂಡು ಮಾತಾಡ್ತಾರಲ್ಲ, ಅದು ಮುಖ್ಯ. ಯಾಕಂದ್ರೆ ಆ ಪ್ರೀತಿ ಎಲ್ರಿಗೂ ಸಿಗಲ್ಲ, ನಮಗೆ ಸಿಕ್ಕಿದೆ. ನನ್ಗೆ ಅಂತಲ್ಲ, ಎಲ್ರಿಗೂ. ಅವರು ಈಗ ನಿಮ್ಮನ್ನ ನೋಡಿದ್ರು ಇನ್ನೂ 2-3 ವರ್ಷ ಆದ್ರೂ ನಿಮ್ಮನ್ನ ಅದೇ ತರ ಮಾತಾಡ್ತಾರೆ ಅಂತ ಒಳ್ಳೆ ಗುಣ ಅವರು. ಆ ಒಂದು ಗುಣಕ್ಕೆ ಅನ್ಸುತ್ತೆ ಇಷ್ಟೊಂದು ಜನ ಅವ್ರನ್ನ ಕಾಯ್ತವ್ರೆ. ಖಂಡಿತ ಅವರ ಮಗು ತರ ಮನ್ಸು ಅವ್ರದ್ದು, ಎಲ್ಲದನ್ನು ಒಳ್ಳೇದು. ಬಟ್ ಅವ್ರ ಡೈಲಾಗ್ ಏನಾದ್ರು ಹೇಳ್ಬೋದಾ? ಯಾಕಂದ್ರೆ ಆಲ್ಮೋಸ್ಟ್ ನೀವು ಅವ್ರ ಡೈಲಾಗ್ ಹೇಳಿದ್ರೆ ವಿತ್ ಅವರೇ ಹೇಳ್ದಂಗೆ ಆಗುತ್ತೆ. ವಾಯ್ಸ್ ಚೇಂಜ್ ಆಗ್ಬೋದು, ಬಟ್ ಎಕ್ಸ್ಪ್ರೆಷನ್ ಎಲ್ಲ ನೋಡಿದಾಗ ಹಂಗೆ ಕಾಣುತ್ತೆ. ಆಮೇಲೆ ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ಈಗ ನೋಡಿ, ಈಗ ಸೋಷಿಯಲ್ ಮೀಡಿಯಾ ನೋಡ್ಬೋದು ಅಥವಾ ಮೀಡಿಯಾ ನೋಡ್ಬೋದು, ನೀವು ಎಲ್ಲೇ ನೋಡಿದ್ರು ದರ್ಶನ್ ಫ್ಯಾನ್ಸ್ ಸರಿ ಇಲ್ಲ, ಅಥವಾ ದರ್ಶನ್ ಫ್ಯಾನ್ಸ್ ಹಂಗ್ ಮಾಡಿದ್ರು, ದರ್ಶನ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿದ್ರು, ಇದನ್ನೆಲ್ಲ ನೋಡಿದಾಗ ನೀವೊಬ್ರು ಫ್ಯಾನ್ ಪ್ಲಸ್ ಒಬ್ಬ ಆರ್ಟಿಸ್ಟ್, ಎರಡನ್ನು ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ಈಗ ನಂದು ಐಡಿ ಅಂದ್ರೆ, ಈಗ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಬೇರೆಯವ್ರ ಫೋಟೋ ಹಾಕೊಂಡು ಮಾಡ್ಬೋದಲ್ವಾ? ಅದು ಇನ್ನು ಪಕ್ಕ ಆಗ್ಬೇಕಲ್ವಾ? ಆದ್ಮೇಲೆ ಅದು ಗೊತ್ತಾಗುತ್ತೆ. ಅಷ್ಟು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅಲ್ಲ, ನಾನು ಹೇಳೋದೇನಂದ್ರೆ ನಿಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ ಅಂತ. ಅಂದ್ರೆ ಈಗ ನೀವು ಕ್ವಶನ್ ಕೇಳಿ ಬೇಜಾರಾಗುತ್ತೆ ಸರ್. ಅದು ಅವರೇ ಮಾಡಿದ್ದಾರೆ ಅಂತ ಅಂದ್ರೆ ಅದು ತಪ್ಪೆ. ಯಾಕಂದ್ರೆ ಅವ್ರೇನು ಹೇಳ್ಬಿಟ್ಟು ಮಾಡ್ಸಿಲ್ವಲ್ಲ, ನೀವು ಮಾಡಿ, ನೀವ್ ಹಿಂಗ್ ಮಾಡಿ ಅಂತ ಅವ್ರು ಯಾರ್ಯಾದ್ರೂ ಬೈತಾರೆ. ಯಾಕಂದ್ರೆ ಹಿಂಗ್ ಮಾಡ್ಬೇಡ ಅಂತ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾರೆ. ನಾನ್ ನೋಡ್ದಂಗೂ ಹೇಳ್ತಾರೆ. ಆತರ ಮಾಡೋದ್ ತಪ್ಪೆ. ಈಗ ಅವ್ರಿಗೆ ಕೆಟ್ಟ ಹೆಸರು ಮಾಡ್ದಂಗೆ ಅಲ್ವಾ ಇದು? ಹೌದು. ಅದ್ ಪ್ರೀತಿ ಇದೆ, ಆ ಪ್ರೀತಿನ ಯಾವ ತರ ತೋರಿಸ್ಬೇಕು ಆ ತರ ತೋರಿಸ್ಬೇಕು. ಅದು ಬಟ್ ಅವರೇ ಅಂತ ಗೊತ್ತಾದ್ರೆ ತಪ್ಪು. ಅದು ತಪ್ಪು, ಮಾಡೋದ್ ತಪ್ಪೆ. ಅದು ಈಗ ನಾನೇ ಆಗಿದ್ರು ಅದು ನಂಗೆ ಇಷ್ಟ ಆಗಲ್ಲ ಅದು ಆ ತರ ಮಾಡಿ. ಅದರಿಂದ ಅವ್ರಿಗೂ ತೊಂದರೆ. ಈಗ ಅವ್ರು ಹೆಂಗೋ ಇದ್ದಾರೆ, ಆರಾಮಾಗಿದ್ದಾರೆ, ಅದನ್ನ ತಗೊಂಡೋಗಿ ಇನ್ನೂ ದೊಡ್ಡದಾಗ್ತಾ ಹೋಗೋದು ತಪ್ಪು. ಬೇಡ ಸರ್ ಆ ತರ ಮಾಡೋದು. ಯಾರೇ ಆದ್ರೂ ನೋಡಿ ಯೋಚನೆ ಮಾಡಿ, ಅದು ಅವ್ರಿಗೆ ಅನ್ಸ್ಬೇಕು ಇದು ನಾನು ಮಾಡೋದು ಸರಿನಾ ತಪ್ಪ ಅಂತ. ಬಟ್ ಅದು ಕರೆಕ್ಟಾಗಿ ಇವರೇ ಮಾಡಿದ್ದಾರೆ ಇಲ್ಲ ಬೇರೆಯವ್ರು ಯಾವುದೋ
ಆದ್ರೆ ಕೆಲವರು ಇರ್ತಾರೆ ಸುಮ್ಮನೆ ಏನೋ ಫೇಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ಏನೋ ಕ್ಲಿಯರ್ಲಿ ಗೊತ್ತಿಲ್ಲ. ಆಮೇಲೆ ಇನ್ ಕೆಲವರು ಅದು ಏನೋ ಒಂಥರ ಮೈಲೇಜ್ ತೊಡಗು ಆತರ ಮಾಡ್ತಾರೆ ಅನ್ಸುತ್ತೆ. ಇವಾಗ ಇರೋದು ನೀವು ಹೇಳಿದ್ರಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ರೆಂಡಿಂಗ್ ಅಲ್ಲಿ ಏನಿರುತ್ತೋ ಅದನ್ನ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಬಂದ್ಬಿಟ್ಟು ಬೈಯೋದು, ಅವ್ರ ಫ್ಯಾನ್ಸ್ ನ ಬೈಯೋದು. ಈಗ ನೋಡ್ಬೋದು, ಈಗ ಸೋನು ಶೆಟ್ಟಿ ಆಗ್ಬೋದು, ಮತ್ತೆ ಪ್ರಥಮ್ ಆಗಿರ್ಬೋದು. ಸರ್ ಅವ್ರ ಹೆಸರು ತೆಗೆದ್ರೆ ನಿಮ್ಗೆ ಆ ವ್ಯೂಸ್, ಆ ಲೈಕ್ಸ್, ಆ ಟ್ರೆಂಡಿಂಗ್ ಅಲ್ಲಿ ಬರ್ಬೋದಲ್ಲ. ಈಗ ಓಡ್ತಾ ಇರೋದು ಅವರೇ, ಎಲ್ಲೇ ಹೋದ್ರು ಆ ಬಜಾರಲ್ಲಿ ಇರೋದು ಅವರೇ. ಅವ್ರನ್ನ ಹಿಡ್ಕೊಂಡು ಇವ್ರು ಈಸಿಯಾಗಿ ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್, ಲೈಕ್ಸ್, ಕಮೆಂಟ್ಸ್ ಇಷ್ಟಕ್ಕೋಸ್ಕರ, ಫಾಲೋವರ್ಸ್ಗೋಸ್ಕರ ಅದನ್ನು ಮಾಡ್ಬೋದಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರ್ಬೋದು. ಬಟ್ ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ ಅದು ಇದನ್ನೇ ಮಾಡ್ತಾ ಇದಾರ ಇಲ್ಲ ಅವರು ಸುಮ್ಮನೇನೋ ಈ ತರ ಲೈಕ್ಸ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಸರ್ ಇನ್ನೊಂದು ನಾನು ಇದು ಮಾತು ಕೇಳಲೇಬೇಕು, ಯಾಕಂದ್ರೆ ತುಂಬಾ ಇನ್ಸಿಡೆಂಟ್ಗಳು ನಾವು ನೋಡಿದೀವಿ. ಈಗ ಡಿ ಬಾಸ್ ಅಂದ್ರೆ ದರ್ಶನ್ ಸರ್ ಹೆಸರು ಹೇಳ್ಕೊಂಡು ತುಂಬಾ ಜನ ಬೆಳೆದಿದ್ದಾರೆ ಅನ್ನೋದನ್ನು ಅವ್ರ ಫ್ಯಾನ್ಸ್ ಹೇಳ್ತಾರೆ, ಮತ್ತೆ ಅವ್ರಿಗೂ ಹೇಳ್ತಾರೆ ನನಗೆ ಹಂಗಿತ್ತು. ಆಮೇಲೆ ಎಷ್ಟೊಂದು ಫೋಟೋಗಳು ವೈರಲ್ ಆಗ್ತದೆ. ಬಟ್ ಕಷ್ಟ ಅಂತ ಅಂದಾಗ ಈಗ ಅವ್ರು ಬಿಡಿ, ಈ ಒಂದ್ 2 ವರ್ಷದಿಂದ ತುಂಬಾನೇ ಇದಿದೆ. ಅದು ಯಾವ ತಪ್ಪಿದೆಯೋ ತಪ್ಪಿಲ್ವೋ ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಅದು ಕಾನೂನು ನೋಡ್ಕೊಳ್ಳುತ್ತೆ ಅದೇನು. ಬಟ್ ಒಬ್ಬ ಸ್ಟಾರ್ ಆಗಿ ನೋಡಿದಾಗ ನಾನು, ಯಾಕಂದ್ರೆ ಒಬ್ಬ ನಟನಾಗಿ ನಾನು ನೋಡೋದಷ್ಟೇ ಇವಾಗ. ಬಟ್ ಇದ್ರ ಪ್ರಕರಣದ ಬಗ್ಗೆ ಮಾತಾಡಲ್ಲ. ಆಡಿಯನ್ಸ್ ಕೂಡ ಏನ್ ಬೇಕು ಅನ್ಕೋಬಹುದು, ನಾನೊಬ್ಬ ಅವ್ರನ್ನ ನಟನಾಗಿ ಅಷ್ಟೇ ನೋಡ್ತಾ ಇರೋದು, ಅವ್ರ ಪ್ರಕರಣದ ಬಗ್ಗೆ ನಾನು ನೋಡಲ್ಲ. ಸೊ ಇಷ್ಟೆಲ್ಲ ಕಷ್ಟದಲ್ಲಿದ್ದಾಗ ಎಷ್ಟೋ ಜನ ಅವ್ರ ಜೊತೆಲಿದ್ರು, ನಮ್ಮ ಬಾಸು, ನಮ್ಮ ಅಣ್ಣ, ನಮ್ಮ ಭಯ್ಯ ಅಂತ. ಅವ್ರುಗಳೆಲ್ಲ ಕಷ್ಟಕ್ಕೆ ಬರ್ತಾ ಇದಾರೆ ಅಥವಾ ಬರ್ತಾ ಇಲ್ಲ ಅನ್ನೋದೇನೋ ಅನ್ಸುತ್ತೆ ನಿಮ್ಗೆ? ಯಾರು ಬರ್ತಾ ಇಲ್ಲ ಅಂದ್ರೆ ಹೆಂಗಂದ್ರೆ ಅದು ಪ್ರೀತಿಯಿಂದ ಅವ್ರು ಏನೇ ಬಂದು ಕೇಳಿದ್ರು ಮಾಡ್ಕೊಡ್ತಾರೆ. ಅದು ಅವ್ರು ನಿಂತ್ಕೊಂಡು ಬರ್ಬೇಕಿತ್ತು. ಯಾಕಂದ್ರೆ ಈಗ ಒಬ್ರ ಹತ್ರ ನಾವ್ ಹೆಲ್ಪ್ ತಗೊಂಡಿದೀವಿ ಅಂದ್ರೆ ಅದನ್ನ ಸಾಯೋವರೆಗೂ ನಾವು ನೆನೆಸ್ಬೇಕು. ಅದ್ ನೆನೆಸಿದ್ರೇನೆ ಅದಕ್ಕೆ ಮುಂದೆ ನೀವು ಮಾಡಿನಾದ್ರೂ ಪರವಾಗಿಲ್ಲ, ಹಿಂದೆಯಿಂದ ನಿಂತ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಆ ಹೆಲ್ಪ್ ತಗೊಂಡಿರ್ತೀವಿ, ಅದು ನಮ್ಮ ಮನಸಾಕ್ಷಿ ಒಪ್ಬೇಕು. ನಾವು ಮಾಡಿದೀವಪ್ಪ, ಅವರಿಂದ ನಾವು ₹1 ತಿಂದಿದೀವಿ ಅಂದ್ರೂ ಅದನ್ನ ನೆನೆಸ್ಕೊಂಡು ಏನಾದ್ರು ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಸರ್. ಮಾನವೀಯತೆ ಅಂತಾರಲ್ಲ, ಅದಿರ್ಬೇಕು. ಇಲ್ಲಿ ನಾನು ಯಾಕೆ ಮಾತು ಕೇಳಿದ್ರೆ, ಒಬ್ಬ ವ್ಯಕ್ತಿಯಾಗಿ ನೋಡಿದೆ ಅಷ್ಟೇ. ಒಬ್ಬ ನಟ, ಒಬ್ಬ ಎಷ್ಟೋ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ನಾನು ಕೇಳ್ಪಟ್ಟಿದ್ದೀನಿ. ಈ ತರ ಇದ್ದಾಗ ಅಷ್ಟೇ ನೋಡಿರೋದು. ನನ್ನ ಪ್ರಕರಣದ ಬಗ್ಗೆ ನಾನು ಮಾತಾಡಿಲ್ಲ, ಅದು ತಪ್ಪು ಸರಿ ನಾನು ಡಿಸೈಡ್ ಮಾಡಲ್ಲ, ಅದು ಬೇರೆಯವ್ರು ನೋಡ್ಕೊತಾರೆ, ಕಾನೂನಿದೆ. ಬಟ್ ಈಗ ಫ್ರೆಂಡ್ ಸರ್ಕಲ್ ಏನೋ ಒಂದ್ ಇರುತ್ತೆ. ಈಗ ಒಬ್ಬ ಫ್ರೆಂಡ್ ಏನೋ ಸಿಕ್ಕಾಕೊಂಡ ಅಂದ್ರೆ ಅಟ್ಲೀಸ್ಟ್ ಆಬ್ವಿಯಸ್ಲಿ ಇನ್ನೊಬ್ರು ಸಹಕಾರ ಬರೋದು, ನನ್ನ ಫ್ರೆಂಡ್ ಆತರ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಾದ್ರೂ ಅಟ್ಲೀಸ್ಟ್ ಹೇಳ್ಕೊಡೋದು. ಆತರ ಏನೋ ಮಾಡ್ಬೋದಾಯ್ತು ಅಂತ ಬೇಕಿತ್ತು. ಯಾಕಂದ್ರೆ ಈಗ ನಾವೇ ನನ್ನ ಫ್ರೆಂಡಿಗೆ ಏನೋ ಒಂದು ಕಷ್ಟ, ಈಗ ನಾವು ಜೊತೆಲಿದ್ದಾಗ ಎಲ್ಲ ಚೆನ್ನಾಗಿರ್ತೀವಿ, ನಾನು ಅವನು ಖುಷಿಯಾಗಿದ್ದಾಗ ಎಲ್ಲ, ಅವ್ನಿಗೇನೋ ಕಷ್ಟ ಬಂದಾಗ ನಾವು ನಿಂತ್ಕೊಂಡ್ರೆ ಆ ಫ್ರೆಂಡ್ಶಿಪ್ ಅನ್ನೋದು ಅದೊಂದು ವ್ಯಾಲ್ಯೂ ಬರೋದು. ನಾವ್ ಇದ್ದಾಗ ಅವ್ರ ಹತ್ರ ಹೋಗ್ಬಿಟ್ಟು ಏನಾಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಫ್ರೆಂಡ್ಶಿಪ್ಗೂ ಅರ್ಥ ಇರಲ್ಲ, ಒಂದು ಮಾನವೀಯತೆನೂ ಇರಲ್ಲ. ಅದು ಅವ್ರ ಮನ್ಸಾಕ್ಷಿಗೆ ಅದು ಅವ್ರಿಗೆ ಅನ್ಸುತ್ತೆ. ನೀವು ಹೇಳೋದಲ್ಲ, ಅವ್ರಿಗೆ ಆಲ್ರೆಡಿ ಆ ಮನ್ಸಿಗೆ ಅದು ಒಂಥರ ಚುಚ್ತಾ ಇರುತ್ತೆ. ನಾನು ಹಿಂಗ್ ಮಾಡಿದಾಗ ಹಿಂಗ್ ಅನಿಸ್ತಲ್ಲ, ಹಿಂಗ್ ಮಾಡ್ಬೇಕಿತ್ತು, ಹಿಂಗ್ ನಿಲ್ಬೇಕಿತ್ತು ಅಂತ ಅವ್ರಿಗೆ ಆಟೋಮೆಟಿಕ್ ಅನ್ಸುತ್ತೆ. ತಪ್ಪು ಸರ್ ಅದು.